ಸಡಗರ ಸಂಭ್ರಮದಿಂದ ಜರುಗಿದ ಕಳಸಾರೋಹಣ ಕಾರ್ಯಕ್ರಮ. ರಾಯಬಾಗ್ ತಾಲೂಕಿನ ಮುಗುಳ್ಖೋಡ್ ಪಟ್ಟಣದ ಕೊರಂ ಸಮಾಜದ ಅಧಿದೇವತೆಯಾದ ಶ್ರೀ ಏಳುಮಕ್ಕಳ ತಾಯಿ ನೂತನ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿತು. ಪಟ್ಟಣದ ಹೃದಯ ಭಾಗವಾದ ಶ್ರೀ ಗಜಾನನ ದೇವಸ್ಥಾನದಿಂದ ಪ್ರಾರಂಭವಾದ ಕಳಶದ ಮೆರವಣಿಗೆಯು ಸಕಲ ವಾದ್ಯ ಮೇಳಗಳೊಂದಿಗೆ ಏಳುಮಕ್ಕಳ ತಾಯಿ ದೇವಸ್ಥಾನದವರೆಗೆ ಸಾಗಿ ಬಂದಿತು. ಮೆರವಣಿಗೆಯಲ್ಲಿ ಮುತ್ತೈದೆಯರ ಕುಂಭಮೇಳ ವಿಶೇಷ ಮೆರುಗು ತಂದಿತು. ಈ ವೇಳೆ ಭಕ್ತರು ಪರಸ್ಪರ ಭಂಡಾರ ಎರಚಿ ಸಿಡಿಮದ್ದು ಸಿಡಿಸಿ ಸಂಭ್ರಮಿಸಿದರು. ಶ್ರೀ ಯಲ್ಲಾಲಿಂಗೇಶ್ವರ ಶ್ರೀಮಠದ ಮಹಾರಾಜರಾದ ಶ್ರೀ ಜಗದೀಶ್ ಮಹಾರಾಜರಿಂದ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಕೊರಂ ಸಮಾಜದ ಎಲ್ಲ ಗಣ್ಯಮಾನ್ಯರು, ಕರ್ನಾಟಕ ಚಾಲಕರ ಒಕ್ಕೂಟ ದ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದ್ದರು. ಇಲ್ಲಂದ್ರೂ ಒಂದು 500 ವರ್ಷದ ಹಿಂದಿನ ಗುಡಿ ರೀ ಇದು. ನಮ್ಮ ಹಿರಿಯರು ಆಗಿನ ಟೈಮ್ದಾಗ ಒಂದು 3 ಕಲ್ಲಿಟ್ಟು ಗುಡಿ ಕುಸ್ಕೊಂಡು ಬಂದಿದ್ದಾರೆ ರೀ. ಲಾಸ್ಟ್ ಟೈಮ್ದಾಗ CB ಕುಲಗೌಡವ್ರು ಏನೋ ಆರಿಸಿ ಬಂದಾಗ ನಮಗೊಂದು ಶಿಲಾಪ ಕೊಟ್ಟಿದ್ರು ರೀ. ಕೊಟ್ಟ ನಂತರ ನಮ್ದು ಏನಾಯ್ತು ರೀ, ಆ ಟೈಮ್ದಾಗ ಮಳೆ ಬಂದು ಶಿಲಾಪ ಸೋರಾಕತ್ತೈತೆ ರೀ. ಸೋರಾಕತ್ತನ ತಾಯಿಗೆ ನೀರು ಸುರಿಯಾಕತ್ತೈತನ ನಾವೇನು ಸಮಾಜದವ್ರೆಲ್ಲರೂ ಕೂಡಿ ಅಂತ ತೀರ್ಮಾನ ತೊಗೊಂಡಿವಿ ಅಂದ್ರೆ ರೀ, ತಾಯಿಗೆ ಈ ಥರ ಆಗತ್ತೈತಿ, ನಾವು ಮಳೆಯಾಗ ನಿಂತರೂ ನಮಗೆ ನೋವಾಗತ್ತೆ, ಅದ್ರ ತಾಯಿ ನಿಂತಾಳೆ ಯಾರಿಗೆ ಹೇಳ್ತಾಳೆ, ಅದನ್ನು ನಾವೇ ಇದು ಮಾಡ್ಕೋಬೇಕು ಅಂತೇಳಿ ನಾವೆಲ್ಲರೂ ಸಮಾಜದವ್ರು ಕೂಡಿ ಪ್ರತಿ ವರ್ಷ ಏನು ಜಾತ್ರೆ ಮಾಡ್ತಿದ್ವಿ ಅದರ ಉಳಿದ ಹಣವನ್ನು ಕೂಡಿಸ್ಕೊಂಡು ಪ್ರತಿ ವರ್ಷ 2,12,400 ರೂಪಾಯಿನ ಕೂಡಿಸಿಟ್ಟಿದ್ವಿ ರೀ. ಅದ್ರ ನಂತರ ನಾವೇನು ನೋಡಿದ್ವಿ, ಗುಡಿ ಕಟ್ಟಬೇಕಂತೇಳಿ ಎಲ್ಲರೂ ಕೂಡಿ ಸಭೆ ಕರೆದು ಚರ್ಚೆ ಮಾಡಿದರು. ಚರ್ಚೆ ಮಾಡಿದ ಕೂಡಿ ಇಂಥ ಗುಡಿ ಕಟ್ಟೋಣಪ್ಪ ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ಇಂಥದ್ದೊಂದು ಗುಡಿ ಕಟ್ಟಬೇಕು. ನಾವು ಊರಾಗ ಎಲ್ಲ ಗುಡಿಗಳಾಗಿದ್ದಾವೆ, ಆದ್ರೆ ನಮ್ಮ 7 ಮಕ್ಕಳ ತಾಯಿ ಗುಡಿ ಯಾಕೇನು ಇಂಪ್ರೂವ್ ಆಗಲ್ಲ ಅಂತೇಳಿ ನಾವು ಈ ಗುಡಿಯನ್ನು ಕಟ್ಟಿದ್ದೇವೆ ರೀ. ನಾವು 10ರಿಂದ 15-20 ವರ್ಷದಿಂದ ಅದನ್ನು ನಾವು ಹಂಗೆ ಮಾಡ್ಕೊಂಡು ಬಂದಿದ್ವಿ. ಅದು ಏನು ನಾವು ಮೆಂಬರ್ ಆದಾಗ ನಮ್ಮ ಕೈನೂ ಆಗಲಿಲ್ಲ. ಅದನ್ನು ನಾವು ಏನು ಮಾಡಿದ್ವಿ, ಜಾತ್ರೆ ಮಾಡಬೇಕಾದ್ರೆ ಈಗೆಲ್ಲ ವರ್ಷಕ್ಕೊಮ್ಮೆ ಪಟ್ಟಿ ಗಾಳಿ ಮಾಡ್ಕೊಂಡು ಇಟ್ಕೊಂಡು ಗಾಳಿ ಮಾಡ್ಕೊಂಡು 2,12,000 ರೂಪಾಯಿ ಇಟ್ಟಿದ್ದೆವು. ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತಗ ಗಾಳಿ ಮಾಡ್ಕೊಂಡು ಅದನ್ನು 1 ರೂಪಾಯಿ 2 ರೂಪಾಯಿ ಹಿಂಗೆ ಪಟ್ಟಿ ಮಾಡಿ ಅಲ್ಲಿ ಇಲ್ಲಿ ಬೇಡಿ ಎಲ್ಲ ಇಸ್ಕೊಂಡು ಪಟ್ಟಿ ಮಾಡಿ ನಮ್ಮ ಓಣಿಯಲ್ಲಿ ಒಬ್ಬೊಬ್ಬರು 50 ಕೊಟ್ಟರು, 1 ಲಕ್ಷ ಕೊಟ್ಟರು. ಈ ಕೊಟ್ಟು ಪಟ್ಟಿ ಮಾಡಿ ಊರಲ್ಲಿ ನಮ್ಮ 18 ವಾರ್ಡ್ನಲ್ಲಿ ಪಟ್ಟಿ ಮಾಡಿದ್ವಿ. ಮಾಡಿದ್ರೆ ಏನು ಮಾಡಿದ್ವಿ, ನಮಗೆಲ್ಲ ಗಾಳಿ ಮಾಡಿದ ಅಮೌಂಟ್ ಇಟ್ಕೊಂಡಾಗ ನಮ್ಮ ಸಮಾಜದಾಗ ಇದ್ದವರು ಹಿರಿಯರು ಒಂದು 5 ಮಂದಿ ಕಮಿಟಿ ಮಾಡಿಕೊಟ್ಟಿದ್ರು. ಅಲ್ಪ ಸೇವೆ ನಮ್ಮದು. ಮೊದಲಿಗೆ ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಮತ್ತು ಇನ್ನೊಂದು ಈಗ ನೀವು ಹೇಳಿದ್ರಿ, ಇದು ಅಲ್ಪ ಸೇವೆ ನಮ್ಮದು. ಎಲ್ಲರೂ ಒಂದು ಅನ್ನ ಹಾಕ್ಬೋದು, ಯಾಕಂದ್ರೆ ನಾವು ಮಾಡಲಿಲ್ಲ ಅಂದರೂ ಸಹಿತ ಅವ್ರು ಮಾಡೋದು ಶಕ್ತಿ ಇತ್ತು. ಒಂದು ಏನೋ ನಾವು ಒಂದು ಪ್ರೇರಣೆ ಮಾಡಿಕೊಂಡು ಮಾಡಿದ್ದೀವಿ. ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದರೆ, ಇವತ್ತು ಕೋರಂ ಸಮಾಜ ಎಂಥ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ಸಂಗೀತವಾದಿಗಳನ್ನ ತಾವು ನೋಡಿದಿರಿ. ಇವತ್ತು ತಾವು ಕೂಡ ನಿಮ್ಮ ಮಾಧ್ಯಮದಲ್ಲಿ ತಾವು ಕೂಡ ಇವತ್ತು ಇದನ್ನು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀರಿ, ನಾಳೆ ಪ್ರಸಾರ ಕೂಡ ಮಾಡಲಿದ್ದೀರಿ. ಮತ್ತು ಒಂದು ಒಳ್ಳೆಯ ಒಂದು ಸಮಾಜ, ಎಂಥ ಸಮಾಜಪ್ಪ ಅಂತಂದ್ರೆ ದೇವರನ್ನು ಮನಗಿಸಂಥ ಸಮಾಜ ಇದು. ವಾದ್ಯ ಮೇಳದಿಂದ ದೇವರನ್ನು ಮನಗಿಸಂಥ ಸಮಾಜ. ಇವತ್ತು ನಾವೆಲ್ಲರೂ ಕೂಡ ಅದನ್ನು ಕೇಳಿಕೊಂಡು ಕಿವಿಯನ್ನು ಇಂಪು ಮಾಡಿಕೊಂಡು ಒಂದು ಈ ದೇವಿ ಜಾತ್ರೆಯನ್ನು ಇವತ್ತು ಮಾಡಿದ್ದೀವಿ. ಈ ಲಕ್ಷ್ಮೀ ತಾಯಿ ಮತ್ತು 7 ಮಕ್ಕಳ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು. ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೀವು ಹೇಳ್ತಾರ ಇನ್ನೊಬ್ರಿಗೆ ಪ್ರೇರಣೆ ಆಗಬೇಕು, ಮತ್ತೊಂದು ಸಂಘಟನೆಗೆ ಪ್ರೇರಣೆ